ಒಂದು ಕಾಡಿನ ನದಿಯ ತೀರದಲ್ಲಿ ಒಂದು ಮರಿ ಆಮೆ ಹೋಗುತ್ತಿರುತ್ತದೆ. ಇದು ನನ್ನ ತಾತನ ಕಥೆ. ನಿಮ್ಮ ಅಜ್ಜಿ ನನ್ನ ತಾತನ ಬಗ್ಗೆ ನಿಮಗೆ ಹೇಳಿರಬಹುದು. ಇದು ಸುಮಾರು 200 ವರ್ಷಗಳ ಹಿಂದೆ ನಡೆದದ್ದು. ಒಂದು ದಿನ ಒಂದು ವಯಸ್ಸಾದ ನರಿ ತುಂಬ ಸಂತೋಷದಿಂದ ಕಾಡಿನಲ್ಲೆಲ್ಲ ಓಡಾಡುತ್ತಾ ಎಲ್ಲಾ ಪ್ರಾಣಿಗಳನ್ನು ಕರೆಯುತ್ತಿತ್ತು. ಆ ಸಮಯದಲ್ಲಿ ನನ್ನ ತಾತ ಜಾಕ್ಗೆ 25 ವರ್ಷ. ಎಲ್ಲಾ ಪ್ರಾಣಿ ಪಕ್ಷಿಗಳಲ್ಲೂ ಒಂದು ವಿನಂತಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಎಲ್ಲರೂ ಆ ದೊಡ್ಡ ಮೈದಾನದಲ್ಲಿ ಸೇರಬೇಕು. ಇದು ಕಾಡಿನ ರಾಜ ಸಿಂಹನ ಆದೇಶ. ಹೇ ಜಾರ್ಜ್, ಸಿಂಹ ಹೇಳಿದ ಮಾತನ್ನು ನಾವು ಏಕೆ ಕೇಳಬೇಕು? ಗೆಳೆಯ, ಸಿಂಹ ಈ ಕಾಡಿನ ರಾಜ. ಅವನ ಮಾತನ್ನು ನಾವು ಕೇಳದಿದ್ದರೆ ನಮ್ಮನ್ನು ಸಾಯಿಸಿ ಬಿಡುತ್ತಾನೆ. ನಾಳೆ ಯಾರಿಗೆ ಏನು ಗ್ರಹಚಾರ ಕಾದಿದೆಯೋ ಏನು. ಮಾರನೇ ದಿವಸ ಬೆಳಿಗ್ಗೆ ಕಾಡಿನ ದೊಡ್ಡ ಮೈದಾನದಲ್ಲಿ ಆನೆಗಳು, ಜಿಂಕೆಗಳು, ಕಾಡು ಕೋಣಗಳು, ಚಿರತೆ, ಮೊಲಗಳು ಮುಂತಾದ ಎಲ್ಲಾ ಪ್ರಾಣಿಗಳು ಸೇರಿರುತ್ತವೆ. ಅಲ್ಲಿಗೆ ಜಾಕ್ ಕೂಡ ಬಂದಿರುತ್ತಾನೆ. ಆಗ ಅಲ್ಲಿಗೆ ಕಾಡಿನ ರಾಜ ಸಿಂಹ ಗಾಂಭೀರ್ಯದಿಂದ ನಡೆದು ಬರುತ್ತದೆ. ಸಿಂಹ ಎಲ್ಲಾ ಪ್ರಾಣಿಗಳ ಎದುರು ಕುಳಿತುಕೊಳ್ಳುತ್ತದೆ. ಎಲ್ಲರಿಗೂ ನಾನು ಒಂದು ವಿಷಯ ಹೇಳಬೇಕೆಂದಿದ್ದೇನೆ. ಈ ಕಾಡಿನಲ್ಲಿ ಪಂದ್ಯಗಳಾಗದೆ ತುಂಬಾ ದಿವಸ ಆಗಿದೆ. ಹಾಗಾಗಿ ಒಂದು ರೇಸ್ ನಡೆಸಬೇಕೆಂದಿದ್ದೇನೆ. ಯಾರು ಯಾರು ಭಾಗವಹಿಸುತ್ತೀರೋ ಈಗಲೇ ಹೇಳಿ. ಮೊಲಗಳ ಗುಂಪಿನಿಂದ ಒಂದು ಮೊಲ ಎದ್ದು ನಿಲ್ಲುತ್ತದೆ. ಅದರ ಹೆಸರು ಮ್ಯಾಕ್ಸ್. ನಾನು ಭಾಗವಹಿಸುತ್ತೇನೆ. ಈ ಹಿಂದೆ ಹೀಗೆ ಪಂದ್ಯವಾದಾಗ ನನ್ನಪ್ಪ ಗೆದ್ದಿದ್ದರು. ನಮ್ಮನ್ನು ಯಾರೂ ಸೋಲಿಸೋಕೆ ಆಗಲ್ಲ. ಸಿಂಹ ಚಾರ್ಲಿ ಎಂಬ ಹೆಣ್ಣು ಚಿರತೆಗೆ ಕಡೆಗೆ ತಿರುಗಿ, ಚಾರ್ಲಿ, ನೀನು ಯಾಕೆ ಭಾಗವಹಿಸಬಾರದು? ಇಲ್ಲ ರಾಜ, ಹಿಂದೆ ಹೀಗೆ ಪಂದ್ಯವಾದಾಗ ನನ್ನಪ್ಪನನ್ನು ಈ ಮ್ಯಾಕ್ಸ್ನ ಅಪ್ಪ ಮೋಸದಿಂದ ಸೋಲಿಸಿದ್ದ. ಈ ಮೊಲಗಳು ಮೋಸಗಾರರು. ಹೇ ಚಾರ್ಲಿ, ನಮಗೆ ಮೋಸಗಾರರು ಅಂಟಿಯಾ? ನೀನು ಮೋಸಗಾರ. ಎಲ್ಲ ಸುಮ್ಮನಿರಿ. ಅಷ್ಟಿದ್ದರೆ ರಾಜ, ಈ ಚಾರ್ಲಿಗೆ ನನ್ನ ಮುಂದೆ ಗೆಲ್ಲೋಕೆ ಹೇಳಿ. ಆಗ ನಾನು ಒಪ್ಪಿಕೊಳ್ಳುತ್ತೇನೆ ನಾವೇ ಮೋಸ ಮಾಡಿದ್ದು ಅಂತ. ರಾಜ, ನಾನು ಈ ಪಂದ್ಯದಲ್ಲಿ ಭಾಗವಹಿಸುತ್ತೇನೆ. ಹಾಗಾದರೆ ಇನ್ನು 3 ದಿನದ ನಂತರ ಪಂದ್ಯ ಶುರುವಾಗುತ್ತದೆ. ಅವತ್ತಿನ ದಿನ ಸಂಜೆ ಜಾಕ್ನ ಮನೆಯ ಮುಂದೆ ಅವರ ಅಪ್ಪ ಒಬ್ಬರೇ ಕುಳಿತಿರುತ್ತಾರೆ. ಅಲ್ಲಿಗೆ ಜಾಕ್ ಹೋಗುತ್ತಾನೆ. ಅಪ್ಪ, ಇವತ್ತು ಸಭೆಯಲ್ಲಿ ಚಾರ್ಲಿ ಮ್ಯಾಕ್ಸ್ನ ಅಪ್ಪ ಮೋಸ ಮಾಡಿ ಗೆದ್ದದ್ದು ಅಂತ ಮಾತಾಡ್ತಾ ಇದ್ದಾರು. ನಿಜವಾಗಿಯೂ ಏನಾಯ್ತು ಅಪ್ಪ? ಜಾಕ್, ಒಂದು ಕಾಲದಲ್ಲಿ ಹೀಗೆ ರೇಸ್ ನಡೆಯಿತು. ಆಗ ಚಾರ್ಲಿಯ ಅಪ್ಪ ಮತ್ತು ಮ್ಯಾಕ್ಸ್ನ ಅಪ್ಪ ಭಾಗವಹಿಸಿದ್ದರು. ಕಾಡಿನ ಎಲ್ಲಾ ಪ್ರಾಣಿಗಳು ಚಾರ್ಲಿಯ ಅಪ್ಪ ವಾಲ್ಟರ್ ಗೆಲ್ಲುತ್ತಾರೆ ಅಂತ ಅಂದುಕೊಂಡಿದ್ದೆವು. ಆದರೆ ಆಗಿದ್ದೇ ಬೇರೆ. ಈ ಹಿಂದೆ ನಡೆದ ಕಥೆ. ಹೆನ್ರಿ ರಾತ್ರಿ ಸಮಯದಲ್ಲಿ ಎಲ್ಲಾ ಮೊಲಗಳ ಮುಂದೆ ನಿಂತು, ನಾಳೆ ನಡೆಯುವ ಪಂದ್ಯದಲ್ಲಿ ವಾಲ್ಟರ್ನ ನಾನು ಸೋಲಿಸಬೇಕು. ನನಗೆ ನೀವೆಲ್ಲ ಸಹಾಯ ಮಾಡಬೇಕು. ಗುಂಪಿನಲ್ಲಿದ್ದ ಒಂದು ಮೊಲ, ನಾವು ಏನು ಮಾಡಬೇಕು ಅಂತ ಹೇಳು, ನಾಳೆ ನಡೆಯುವ ಪಂದ್ಯದಲ್ಲಿ ಆ ವಾಲ್ಟರ್ ಸೋಲಬೇಕು ಅಷ್ಟೇ ಎನ್ನುತ್ತಾರೆ. ನೋಡಿ, ಪಂದ್ಯ ಶುರುವಾಗುವ ಮುನ್ನ ಆ ವಾಲ್ಟರ್ ಬಿಯರನ್ನು ಕುಡಿಯಲು ಬರುತ್ತಾನೆ. ಆ ಬಿಯರ್ಗೆ ನಿದ್ರೆ ಹೋಗುವ ಮಾತ್ರೆ ಹಾಕಿ. ಮರನೇ ದಿವಸ ಪಂದ್ಯ ಶುರು. ಗುಹೆಯ ಬಳಿ ಬಿಯರ್ ತರಲು ಹೋಗುತ್ತದೆ. ಆ ಗುಹೆಯ ಒಳಗಿನಿಂದ 2 ಮೊಲಗಳು ಬಿಯರ್ ಹಿಡಿದು ಬರುತ್ತವೆ. ಹೇಯ್ ಮೊಲಗಳೇ, ನೀವಿಲ್ಲಿ ಏನು ಮಾಡುತ್ತಿದ್ದೀರಿ? ಮೊಲಗಳು ಪಂದ್ಯಕ್ಕೆ ಬಿಯರ್ ಬೇಕಲ್ಲ, ಅದನ್ನು ತೆಗೆದುಕೊಂಡು ಬರುತ್ತಾ ಇದ್ದೇವೆ. ನನಗೂ ಯಾರಾದ್ರೂ ಬಿಯರ್ ತಗೊಂಡ್ಬರ್ಲಿ ಅಂತ ಅನಿಸಿತ್ತು. ಆದ್ರೆ ನೀವು ತಗೊಂಡ್ಬಂದಿದ್ದು ನನಗೆ ತುಂಬಾ ಖುಷಿಯಾಯ್ತು. ಅದರಲ್ಲಿ ಒಂದು ಮೊಲ, ಈ ಬಿಯರ್ ಅನ್ನು ವಾಲ್ಟರ್ಗೆ ಕೊಡು, ಇದನ್ನು ನಾವು ಹೆನ್ರಿ ಕೊಡುತ್ತೇವೆ ಎನ್ನುತ್ತದೆ. ಸರಿ. ನರಿಯು ಬಿಯರ್ ಅನ್ನು ವಾಲ್ಟರ್ಗೆ ಕೊಡುತ್ತದೆ. ಮೊಲಗಳು ಹೆನ್ರಿಗೆ ಬಿಯರ್ ಕೊಡುತ್ತವೆ. ಪಂದ್ಯ ಶುರುವಾಗುತ್ತದೆ. ವಾಲ್ಟರ್ ತುಂಬಾ ವೇಗವಾಗಿ ಓಡುತ್ತಾನೆ. ಹೆನ್ರಿ ಕೂಡ ವಾಲ್ಟರ್ನ ಹಿಂದೆ ಓಡುತ್ತಿರುತ್ತಾನೆ. ಸ್ವಲ್ಪ ದೂರ ಹೋದ ಮೇಲೆ ವಾಲ್ಟರ್ಗೆ ನಿದ್ರೆ ಬಂದ ಹಾಗೆ ಆಗುತ್ತೆ. ಅಲ್ಲಿ ಮಲಗುತ್ತಾನೆ. ಹೆನ್ರಿ ವಾಲ್ಟರ್ ಅನ್ನು ಹಿಂದೆ ಇಕ್ಕಿ ಮುಂದೆ ಹೋಗುತ್ತಾನೆ. 2 ಮೊಲಗಳು ಮರದ
ನನಗೆ ಭೇದಿ ಮಾತ್ರೆ ಕೊಟ್ಟಿದ್ದಾರೆ ಅನಿಸುತ್ತದೆ. ಒಂದು ನಿಮಿಷ, ಬಂದೆ ರಾಜ. ನರಿ ನದಿಯ ಕಡೆಗೆ ಹೋಗುತ್ತದೆ. ಹೆನ್ರಿಯು ವಾಲ್ಟರ್ಗಿಂತ ಬೇಗ ಬಂದು ಪಂದ್ಯ ಗೆಲ್ಲುತ್ತಾನೆ. ನರಿ ನದಿಯ ಪಕ್ಕದ ಬಂಡೆಯ ಮೇಲೆ ಕುಳಿತು, ಈ ಮೊಲಗಳು ನನಗೆ ಭೇದಿ ಮಾತ್ರೆ ಕೊಟ್ಟು ಹಾಳು ಮಾಡಿಬಿಟ್ರಲ್ಲ, ನಾನು ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ವಾಲ್ಟರ್ ನಿದ್ರೆಯಿಂದ ಎದ್ದು ಸಿಂಹ ಇದ್ದ ಜಾಗಕ್ಕೆ ಬರುತ್ತಾನೆ. ಎಲ್ಲಾ ಪ್ರಾಣಿಗಳು ವಾಲ್ಟರ್ನ ನೋಡಿ ನಗುತ್ತಿರುತ್ತವೆ. ಇದರಿಂದ ಬೇಸರಗೊಂಡ ವಾಲ್ಟರ್ ನದಿಗೆ ಹೋಗಿ ಹಾರುತ್ತಾನೆ. ನರಿ ಸಿಂಹದ ಬಳಿಗೆ ಬಂದು, ರಾಜ, ರಾಜ, ಈ ಮೊಲಗಳು ವಾಲ್ಟರ್ಗೆ ನಿದ್ರೆ ಮಾತ್ರೆ ಕೊಟ್ಟು ಮೋಸ ಮಾಡಿದ್ದಾರೆ. ಏನು ಹೇಳುತ್ತಿರುವೆ ನರಿ? ನಿಜ ರಾಜ, ನಾನು ಈ ವಿಷಯವನ್ನು ನಿಮಗೆ ಹೇಳುತ್ತೇನೆ ಎಂದು ಹೇಳಿದ್ದಕ್ಕೆ ಈ ಮೊಲಗಳು ನನಗೆ ಭೇದಿ ಮಾತ್ರೆ ನುಂಗಿಸಿಬಿಟ್ಟರು. ಏ ನರಿ, ವಾಲ್ಟರ್ಗೆ ಬಿಯರ್ ತಂದು ಕೊಟ್ಟವನು ನೀನು, ಈಗ ನಮ್ಮ ಮೇಲೆ ಹತ್ತೀಯಾ? ರಾಜ, ಹೆನ್ರಿ ಸುಳ್ಳು ಹೇಳುತ್ತಿದ್ದಾನೆ, ಅವನನ್ನು ನಂಬಬೇಡಿ. ಏ ನರಿ, ಮೊಲಗಳ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ಯಾ? ನಿನ್ನ ಹತ್ರ ಏನಾದರೂ ಸಾಕ್ಷಿ ಇದ್ಯಾ? ಏನೂ ಇಲ್ಲ ರಾಜ. ಮತ್ತೆ ಸುಮ್ಮನಿರು. ಇಷ್ಟೆಲ್ಲ ಆಯ್ತಾ ಅಪ್ಪ? ಹೌದು ಜಾಕ್. ಕಥೆ ಮುಂದುವರಿಸುವ ಮುನ್ನ ಈ ಕಥೆ ಇಷ್ಟವಾಗುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮಾರನೇ ದಿವಸ ಜಾಕ್ ನದಿಯಲ್ಲಿ ಇರುತ್ತಾನೆ. ಮಂಗ ಮರದ ಮೇಲೆ ಇರುತ್ತೆ. ಏ ಜಾಕ್, ನಾವಿಬ್ಬರು ಚಾರ್ಲಿ ರೇಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳಲ್ಲ, ಅಲ್ಲಿಗೆ ಹೋಗೋಣ. ಆದರೆ ನಾನು ಅಷ್ಟೊಂದು ದೂರ ಬರುವಾಗಲೇ ಕತ್ತಲಾಗಿರುತ್ತೆ. ಅದು ಸರಿಯೇ ಗೆಳೆಯ, ನೀನು ನೀರಿನಲ್ಲಿ ಮಾತ್ರ ಚುರುಕು. ಜಾಕ್ಗೆ ಸಿಟ್ಟು ಬಂದು ಅಲ್ಲಿಂದ ಹೋಗುತ್ತಿರುತ್ತಾನೆ. ಆಗ ಜಾರ್ಜ್, ಈ ಗೆಳೆಯ ನಿಲ್ಲು, ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು. ನಾನು ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತೀನಿ. ನಿಲ್ಲು ಗೆಳೆಯ. ಜಾಕ್ ಮತ್ತೆ ಹಿಂದೆ ತಿರುಗಿ ಬರುತ್ತಾನೆ. ಅದು ಹೇಗೆ ಜಾರ್ಜ್? ಜಾರ್ಜ್ ಒಂದು ಸಿಟಿಯನ್ನು ಹಾಕುತ್ತಾನೆ. ಆಗ ಕಾಡಿನಲ್ಲಿದ್ದ ಎಲ್ಲ ಮಂಗಗಳು ಮರದಿಂದ ಮರಕ್ಕೆ ಜಿಗಿದು ಬರುತ್ತದೆ. ಮಂಗಗಳು, ಏನು ಜಾರ್ಜ್ ನಮ್ಮನ್ನು ಕರೆದಿದ್ದು? ನೋಡಿ ಸ್ನೇಹಿತರೆ, ಜಾಕ್ ಅನ್ನು ನೀವೆಲ್ಲರೂ ಸೇರಿ ಚಾರ್ಲಿ ಇರುವ ಜಾಗಕ್ಕೆ ಕರೆದುಕೊಂಡು ಹೋಗಬೇಕು. ಆಗ ಮಂಗಗಳೆಲ್ಲ ಸೇರಿ ಜಾಕ್ ಅನ್ನು ಕರೆದುಕೊಂಡು ಹೋಗುತ್ತವೆ. ಜಾಕ್ಗೆ ತುಂಬಾ ಖುಷಿಯಾಗುತ್ತದೆ. ವಾವ್! ಜಾರ್ಜ್ ಮರದಿಂದ ಮರಕ್ಕೆ ಹಾರಿ ಬರುತ್ತಾನೆ. ಚಾರ್ಲಿ ತನ್ನ ಅಪ್ಪನ ಸಮಾಧಿಗೆ ನಮಸ್ಕರಿಸುತ್ತಾ ಇರುತ್ತಾಳೆ. ಪಾ, ನಿಮಗೆ ಆದ ಅವಮಾನಕ್ಕೆ ನಾನು ಸೇಡು ತೀರಿಸಿಕೊಳ್ಳುತ್ತೇನೆ. ಆ ಸಮಯಕ್ಕೆ ಜಾರ್ಜ್ ಇಬ್ಬರು ಬರುತ್ತಾರೆ. ಜಾಕ್, ನೀನೇನು ಇಲ್ಲಿ ಬಂದಿದ್ದೀಯಾ? ನಾನು ಬಂದಿದ್ದೇನೆ ಚಾರ್ಲಿ. ನೀನ್ ಬಿಡು, ಎಲ್ಲಾ ಕಡೆ ಇರುತ್ತೀಯ. ಆದ್ರೆ ಜಾಕ್ ಬಂದಿರೋದೇ ಅಪರೂಪ. ನಿಮಗೇನಾದ್ರೂ ಹೆಲ್ಪ್ ಬೇಕಾದ್ರೆ ಹೇಳಿ, ನಾವು ಸಹಾಯ ಮಾಡಲು ಬಂದಿದ್ದೇವೆ. ತುಂಬಾ ತುಂಬಾ ಥ್ಯಾಂಕ್ಸ್ ಜಾಕ್, ಜಾರ್ಜ್. ಆದ್ರೆ ನನಗೆ ನಿಮ್ಮ ಸಹಾಯ ಏನೂ ಬೇಡ. ಬೇಕಾದ್ರೆ ನಾನೇ ಹೇಳುತ್ತೇನೆ. ಈ ಜಾಗಕ್ಕೆ ಮ್ಯಾಕ್ಸ್ ಬರುತ್ತಾನೆ. ಹೇ ಚಾರ್ಲಿ, ನಾಡಿದ್ದು ನಡೆಯುವ ಮ್ಯಾಚಿನಲ್ಲಿ ಸೋಲೋಕೆ ರೆಡಿಯಾಗಿರು. ಏ ಮ್ಯಾಕ್ಸ್, ನಾಡಿದ್ದು ನೀನೇ ಸೋಲೋದು ಕಣೋ. ನಮ್ಮ ಚಾರ್ಲಿನೇ ಗೆಲ್ತಾಳೆ ನೋಡು. ಏ ಜಾಕ್, ಇದು ನನ್ನ ಚಾರ್ಲಿ ವಿಷಯ, ನೀನು ತಲೆ ಹಾಕಬೇಡ. ನೀನಲ್ಲ ಮ್ಯಾಕ್ಸ್, ನಿಮ್ಮಪ್ಪ ಹೆನ್ರಿ ಬಂದ್ರೂ ಕೂಡ ನಮ್ಮ ಚಾರ್ಲಿನೇ ಗೆಲ್ಲೋದು. ಏ ಜಾಕ್, ಆ ಮಂಗಗಳ ಸಹಾಯ ತಗೊಂಡು ಇಲ್ಲಿಗೆ ಬಂದವನು ನೀನು. ನಿನ್ನತ್ರ ನನ್ನಷ್ಟು ವೇಗವಾಗಿ ನಡೆಯೋಕೂ ಆಗಲ್ಲ. ನೀನು ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀಯ. ದಮ್ಮಿದ್ದರೆ ನೀನು ನಾಡಿದ್ದು ನಡೆಯುವ ಪಂದ್ಯದಲ್ಲಿ ಭಾಗವಹಿಸು. ಜಾಕ್, ನಾನು ಭಾಗವಹಿಸುತ್ತೇನೆ ಎನ್ನುವಷ್ಟರಲ್ಲಿ ಜಾರ್ಜ್ ತಡೆಯುತ್ತಾನೆ. ಬೇಡ ಗೆಳೆಯ, ನಿನ್ನತ್ರ ಆಗಲ್ಲ ಕಣೋ. ಏ ನನ್ನತ್ರ ಆಗುತ್ತೆ ಕಣೋ ಮ್ಯಾಕ್ಸ್, ನಾನು ಭಾಗವಹಿಸುತ್ತೇನೆ. ನೀನು ಸ್ಟಾರ್ಟಿಂಗ್ ಲೈನಿಂದ ಎಂಡ್ ಲೈನಿಗೆ ಹೋಗುವಷ್ಟರಲ್ಲಿ ನಾನು 100 ಸತಿ ಹೋಗಿ ಬಂದಿರುತ್ತೇನೆ. ಹೌದು ಜಾಕ್, ಅವನು ಹೇಳಿದ್ದು ಸರಿ. ನಿನ್ನಿಂದ ಆಗಲ್ಲ ಜಾಕ್, ಸುಮ್ಮನೆ ಮನೆಗೆ ಹೋಗು. ಜಾರ್ಜ್ ಸೀಟಿ ಹೊಡೆಯಲು ಮುಂದಾಗುತ್ತಾನೆ. ಬೇಡ ಜಾರ್ಜ್, ಈ ಬಾರಿ ನಾನೇ ಹೋಗುತ್ತೇನೆ. ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ ಜಾಕ್? ಹೌದು, ನನಗೆ ತಲೆ ಕೆಟ್ಟಿದೆ. ಜಾಕ್ ಅಲ್ಲಿಂದ ಬೇಸರದಲ್ಲಿ ಹೋಗುತ್ತಾನೆ. ಚಾರ್ಲಿ, ನೀನು ಮತ್ತು ಮ್ಯಾಕ್ಸ್ನ ಮಾತಿನಿಂದ ಜಾಕ್ಗೆ ತುಂಬಾ ಬೇಸರವಾಗಿದೆ. ನೀನು ಹೀಗೆ ಮಾತನಾಡಬಾರ್ದಿತ್ತು. ಜಾಕ್ ಮನೆಗೆ ತಲುಪುವಷ್ಟರಲ್ಲಿ ರಾತ್ರಿಯಾಗಿರುತ್ತದೆ. ಜಾಕ್, ನಾನು ಕೇಳಿಪಟ್ಟೆ ನೀನು ಪಂದ್ಯದಲ್ಲಿ ಭಾಗವಹಿಸುತ್ತಿದ್ದೀಯಾ ಅಂತ. ಹೌದು ಅಪ್ಪ. ಭಾಗವಹಿಸು ಜಾಕ್, ಆದರೆ ನೀನು ಪಂದ್ಯದಲ್ಲಿ ಗುರಿಯನ್ನು ಮಾತ್ರ ನೋಡು. ಅಕ್ಕಪಕ್ಕದಲ್ಲಿರುವವರನ್ನು ನೋಡಬೇಡ. ಪಂದ್ಯದ ದಿವಸ ಬರುತ್ತದೆ. ಚಾರ್ಲಿ, ಮಾರ್ಕ್ಸ್, ಜಾಕ್ ಬಂದು ನಿಂತಿರುತ್ತಾರೆ. ಅಲ್ಲಿಗೆ ಕಾಡಿನ ರಾಜ ಸಿಂಹ ಬರುತ್ತದೆ.
ಕಾಡಿನ ಎಲ್ಲಾ ಪ್ರಾಣಿಗಳು ಬರುತ್ತವೆ. ನರಿ ಪಿಪಿ ಓದುತ್ತದೆ. ಚಾರ್ಲಿ ಮತ್ತು ಮ್ಯಾಕ್ಸ್ ಸರಿಸಮನಾಗಿ ಓಡುತ್ತಿರುತ್ತಾರೆ. ಆದರೆ ಜ್ಯಾಕ್ ಮಾತ್ರ ನಿಧಾನವಾಗಿ ಹೋಗುತ್ತಿರುತ್ತಾನೆ. ಎಲ್ಲಾ ಪ್ರಾಣಿಗಳು ಜ್ಯಾಕ್ ಅನ್ನು ನೋಡಿ ನಗುತ್ತಿರುತ್ತವೆ. ಜ್ಯಾಕ್ಗೆ ಮುಜುಗರ ಉಂಟಾಗುತ್ತದೆ. ಆಗ ಜ್ಯಾಕ್ಗೆ ಅವರ ಅಪ್ಪ ಹೇಳಿದ ಮಾತು ನೆನಪಾಗುತ್ತದೆ. ಜ್ಯಾಕ್ ಯಾರ ಕಡೆಗೂ ನೋಡದೆ ಗುರಿಯನ್ನು ಮಾತ್ರ ತಲೆಯಲ್ಲಿಟ್ಟುಕೊಂಡು ಹೋಗುತ್ತಾನೆ. ಚಾರ್ಲಿ ಮ್ಯಾಕ್ಸ್ಗಿಂತ ಮುಂದೆ ಹೋಗುತ್ತಿರುತ್ತಾಳೆ. ಆದರೆ ಮ್ಯಾಕ್ಸ್ಗೆ ಏನೂ ಬೇಸರವಾಗುವುದಿಲ್ಲ, ಖುಷಿಯಾಗುತ್ತದೆ. ಚಾರ್ಲಿ ಸ್ವಲ್ಪ ದೂರ ಹೋದ ನಂತರ ಒಂದು ಹೊಂಡಕ್ಕೆ ಬೀಳುತ್ತಾಳೆ. ಇದು ಮ್ಯಾಕ್ಸ್ನ ಐಡಿಯಾ ಆಗಿರುತ್ತದೆ. ಆ ಹೊಂಡದಲ್ಲಿ ಮುಳ್ಳುಗಳಿರುವುದರಿಂದ ಚಾರ್ಲಿಗೆ ಮೇಲೆ ಬರುವುದಕ್ಕೆ ಆಗುವುದಿಲ್ಲ. ಮ್ಯಾಕ್ಸ್ ಚಾರ್ಲಿಗಿಂತ ಮುಂದಕ್ಕೆ ಹೋಗುತ್ತಾನೆ. ಮ್ಯಾಕ್ಸ್, ನನಗೆ ಗೊತ್ತು ಇದು ನಿಂಬೆ ಕೆಲಸ ಅಂತ. ಮ್ಯಾಕ್ಸ್ ಮುಂದಕ್ಕೆ ಹೋಗುತ್ತಾ ಇರುತ್ತಾನೆ. ಮ್ಯಾಕ್ಸ್ ಹೇಗೂ ಚಾರ್ಲಿ ನನ್ನ ಪ್ಲಾನಿಂದ ಹೊಂಡಕ್ಕೆ ಬಿದ್ದಿದ್ದಾಳೆ. ಇನ್ನು ಇರೋದು ಆ ಜ್ಯಾಕ್. ಅವನು ಬರೋ ಅಷ್ಟರಲ್ಲಿ ಒಂದು ನಿದ್ರೆ ಮಾಡೋಣ ಎಂದು ಮಲಗುತ್ತಾನೆ. ಜ್ಯಾಕ್ ನಿಧಾನವಾಗಿ ನಡೆಯುತ್ತಾ ಚಾರ್ಲಿ ಬಳಿಗೆ ಬರುತ್ತಾನೆ. ಚಾರ್ಲಿ, ಏನಾಯ್ತು ನಿನಗೆ? ಜಾಕ್, ಆ ಮ್ಯಾಕ್ಸ್ ಮೋಸ ಮಾಡಿಬಿಟ್ಟ. ಅವನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ನೀನೇ ಗೆಲ್ಬೇಕು ಜಾಕ್. ನೀನು ಹೋಗು ಇಲ್ಲಿಂದ. ಆ ಮ್ಯಾಕ್ಸ್ ಅನ್ನು ಹೇಗಾದರೂ ಮಾಡಿ ಸೋಲಿಸು. ಜ್ಯಾಕ್ ಅಲ್ಲಿಂದ ಹೋಗುತ್ತಾನೆ. ಮ್ಯಾಕ್ಸ್ ಇನ್ನೂ ಮಲಗಿರುತ್ತಾನೆ. ಜ್ಯಾಕ್ ಮಾರ್ಕ್ಸ್ಗಿಂತ ಮುಂದೆ ಹೋಗುತ್ತಾನೆ. ಸ್ವಲ್ಪ ಸಮಯದ ನಂತರ ಜ್ಯಾಕ್ ಗೆಲ್ಲುತ್ತಾನೆ. ಎಲ್ಲಾ ಪ್ರಾಣಿಗಳು ಖುಷಿ ಪಡುತ್ತವೆ. ಕಾಡಿನ ರಾಜ ಸಿಂಹ. ಜಾಕ್ಗೆ ಜಯವಾಗಲಿ. ಸ್ವಲ್ಪ ಹೊತ್ತಿಗೆ ಮ್ಯಾಕ್ಸ್ ಬರುತ್ತಾನೆ. ಮ್ಯಾಕ್ಸ್ ಬೇಸರದಲ್ಲಿರುತ್ತಾನೆ. ನಾನು ಏಕೆ ನಿದ್ರೆ ಹೋದೆ ಎಂದು ಮ್ಯಾಕ್ಸ್ಗೆ ಗೊತ್ತಿರುವುದಿಲ್ಲ. ಆಗ ಅಲ್ಲಿಗೆ ಒಂದು ಗರುಡ ಬರುತ್ತದೆ. ಮ್ಯಾಕ್ಸ್, ನಾನು ಈ ಗರುಡವನ್ನು ಕಳಿಸಿದ್ದೆ ಎಲ್ಲ ಪ್ರಾಣಿಗಳ ಮೇಲೆ ಒಂದು ಕಣ್ಣಿಟ್ಟಿರುವಂತ. ನೀನು ನಿನ್ನ ಸ್ನೇಹಿತರಿಂದ ಪಂದ್ಯದ ದಾರಿಯಲ್ಲಿ ಹೊಂಡ ತೋಡಿಸಿದೆ. ನನಗೆ ಈ ವಿಷಯವನ್ನು ಗರುಡವೊಂದು ಹೇಳಿದ. ನಾನೇ ಗರುಡನಿಗೆ ನೀನು ತಿನ್ನುವ ಆಹಾರಕ್ಕೆ ನಿದ್ರೆ ಮಾತ್ರೆ ಹಾಕಕ್ಕೆ ಹೇಳಿದ್ದು. ಮ್ಯಾಕ್ಸ್, ನೀನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕು. ಬಂಧಿಸಿ ಇವನನ್ನ. ನರಿ ಬಂದು ಮ್ಯಾಕ್ನನ್ನು ಬಂಧಿಸುತ್ತದೆ. ನಿಮಗೆ ಈ ಕಥೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಈ ಕಥೆಯಲ್ಲಿ ಚಾರ್ಲಿಯ ಅಪ್ಪನ ಹೆಸರು ಏನು ಅಂತ ಕಮೆಂಟ್ ಮಾಡಿ.